ಆತ್ಮೀಯ ವೀಕ್ಷಕರೇ, ಆರ್ಫೆ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಕೆ. ನಗರಸಭೆ ಬೆಂಬಲಕ್ಕೆ ಹಣದ ಆಮಿಷ. ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಎನ್ಎಂಆರ್ ಆರೋಪ. ಗೌರಿಬಿದನೂರು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ತಮ್ಮನ್ನ ಬೆಂಬಲಿಸುವಂತೆ ಎರಡು ಬಣಗಳ ಕಡೆಯಿಂದ ನಮ್ಮ ಸದಸ್ಯರಿಗೆ ಆಮಿಷ ಒಡ್ಡಲಾಗಿತ್ತು ಎಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಎನ್ಎಂ ರವಿನಾರಾಯಣ ರೆಡ್ಡಿ ಆರೋಪಿಸಿದರು. ಪಕ್ಷದ ಕಚೇರಿಯಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಗರಸಭೆಯಲ್ಲಿ ನಮ್ಮ ಪಕ್ಷದ 3 ಮಂದಿ ಮಾತ್ರ ಸದಸ್ಯರು ಇರುವುದರಿಂದ ಅಧಿಕಾರ ಹಿಡಿಯಲು ಸಾಧ್ಯವಿಲ್ಲ. ಆದ್ದರಿಂದ ತಮ್ಮ ವಿವೇಚನೆಯಂತೆ ನಗರಸಭೆ ಚುನಾವಣೆಯಲ್ಲಿ ಮತ ಚಲಾಯಿಸುವಂತೆ ಮೊದಲು ನಮ್ಮ ಸದಸ್ಯರಿಗೆ ಸೂಚಿಸಲಾಗಿತ್ತು. ಆದರೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ 2 ಕಾಂಗ್ರೆಸ್ ಬಣಗಳೇ ಪೈಪೋಟಿಗಿಳಿಯುವುದರಿಂದ ನಮ್ಮ ಸದಸ್ಯರು ತಟಸ್ಥವಾಗಿ ಉಳಿಯಬೇಕು ಎಂದು ಮತದಾನದ ದಿನ ಬೆಳಿಗ್ಗೆ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಮತ್ತು ಕಾರ್ಯದರ್ಶಿಗಳಾದ ನಂದೀಶ್ ರೆಡ್ಡಿ ಸೂಚನೆ ನೀಡಿದರು. ಅದರಂತೆ ಮತದಾನದಿಂದ ದೂರ ಉಳಿಯುವಂತೆ ನಮ್ಮ ಸದಸ್ಯರಿಗೆ ಸೂಚಿಸಿದೆವು. ಆದರೆ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಮಾರ್ಕೆಟ್ ಮೋಹನ್ ಹಾಗೂ ಸಾವಿತ್ರಮ್ಮ ಇಬ್ಬರು ಸದಸ್ಯರು ಪಕ್ಷದ ನಾಯಕರ ಸೂಚನೆಯನ್ನು ಉಲ್ಲಂಘಿಸಿ ಚುನಾವಣೆಯಲ್ಲಿ ಹಾಜರಾಗಿ ಮತ ಚಲಾಯಿಸಿದ್ದಾರೆ ಎಂದು ತಿಳಿಸಿದರು. ಪಕ್ಷ ನಿಷ್ಠೆಗೆ ಮನ್ನಣೆ. ನಮ್ಮ ಸದಸ್ಯರು ಒಲಿಸಿಕೊಳ್ಳಲು 2 ಬಣಗಳ ಕಡೆಯಿಂದ ಲಕ್ಷಾಂತರ ರು ಹಣದ ಆಮಿಷ ಒಡ್ಡಲಾಗಿತ್ತು. ಆದರೆ ನಮ್ಮ ಪಕ್ಷದ ಸದಸ್ಯೆ ಪುಣ್ಯವತಿ ಜಯಣ್ಣ ವಿರೋಧಿಗಳು ನೀಡಿದ ಆಮಿಷ ಪ್ರಸ್ತಾವನೆಯನ್ನು ತಿರಸ್ಕರಿಸಿ ಪಕ್ಷನಿಷ್ಠೆ ಹಾಗೂ ಪ್ರಾಮಾಣಿಕತೆ ತೋರಿದ್ದಾರೆ. ಹಣಕ್ಕೆ ಮಾರು ಹೋಗದೆ ಪಕ್ಷದ ನಿರ್ಣಯಕ್ಕೆ ಬದ್ಧರಾಗಿ ಉಳಿಯುವ ಮೂಲಕ ಉತ್ತಮ ಸಂದೇಶವನ್ನ ರವಾನಿಸಿದ್ದಾರೆ. ಅವರನ್ನ ಪಕ್ಷದ ಪರವಾಗಿ ಅಭಿನಂದಿಸುತ್ತೇನೆ ಎಂದರು. ಸದಸ್ಯೆ ಪುಣ್ಯವತಿ ಜಯಣ್ಣ ಮಾತನಾಡಿ, ಪಕ್ಷಕ್ಕೆ ನಿಷ್ಠಾವಂತರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಏಕೈಕ ಪಕ್ಷ ಬಿಜೆಪಿ ಪಕ್ಷ. ಅಂತ ಪಕ್ಷದಲ್ಲಿ ಇರುವ ನಾವು ಪಕ್ಷಕ್ಕೆ ದ್ರೋಹ ಬಗೆಯುವುದು ಕೆಲಸ ಮಾಡಬಾರದು ಎಂದು ತತ್ವವನ್ನ ಮೊದಲಿನಿಂದಲೂ ಪಾಲಿಸಿಕೊಂಡು ಬಂದಿದ್ದೇವೆ. ಅದೇ ರೀತಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಪಕ್ಷದ ನಾಯಕರು ತೆಗೆದುಕೊಂಡ ನಿರ್ಣಯವನ್ನ ಪಾಲಿಸಿದ್ದೇವೆ ಎಂದರು. ವಿಧಾನಸೌಧ ದೇವಾಲಯ ಸಮಿತಿ ಅಧ್ಯಕ್ಷರು ಎನ್ಎಂ ಚಿನ್ನಪ್ಪರೆಡ್ಡಿ, ಮುಖಂಡರಾದ ಮಧುಗಿರೆ ಅಶ್ವಥ್ ಹಾಜರಿದ್ದರು. ವಾರ್ಡ್ ನಂಬರ್ 11ರಲ್ಲಿ ಗೌರಿಬಿದನೂರು ನಗರದ ಕಚೇರಿಯಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮುಖಂಡ ಜಯಣ್ಣರನ್ನು ಸನ್ಮಾನಿಸಿರುವ ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷರಾದಂತಹ ಎನ್ಎಂ ರವಿನಾರಾಯಣ ರೆಡ್ಡಿರವರು, ವಿಧಾನಸೌಧ ದೇವಾಲಯ ಸಮಿತಿ ಅಧ್ಯಕ್ಷರಾದ ಎನ್ಎಂ ಚಿನ್ನಪ್ಪರೆಡ್ಡಿರವರು, ಮುಖಂಡರಾದ ಮಧುಗಿರೆ ಅಶ್ವಥ್ ರವರು ಹಾಜರಿದ್ದರು. ವರದಿ ಗಿರೀಶ್, ಆರ್ಫೆ ನ್ಯೂಸ್, ಗೌರಿಬಿದನೂರು. ನಡೆದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ದು ಕೇವಲ ಬಿಜೆಪಿಯವರು 3 ಜನ ಸದಸ್ಯರಿದ್ದು ನಾವು ಅದರಲ್ಲಿ ಎಲೆಕ್ಷನ್ ಯಾರು ಕಂಟೆಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಕಾಂಗ್ರೆಸ್ನ 2 ಬಣಗಳು ಕಂಟೆಸ್ಟ್ ಮಾಡಿದ್ರು. ಅದರಲ್ಲಿ ನಮ್ಮ 3 ಡಿಸೈಡಿಂಗ್ ಫ್ಯಾಕ್ಟರ್ ಆಗಿತ್ತು ಬಿಜೆಪಿ ಸದಸ್ಯರು. ನಮಗೆ 2 ಕಾಂಗ್ರೆಸ್ ಬಣಗಳೇ ಆಗಿದ್ರಿಂದ ನಾವು ಇಂಥವ್ರಿಗೆ ಹಾಕ್ರಿ ಅಂಥವ್ರಿಗೆ ಹಾಕ್ರಿ ಅಂತ ಹೇಳಿದ್ರೆ ಅವ್ರಿಗೆ ಫ್ರೀ ಬಿಟ್ಬಿಟ್ವಿ. ನಿಮ್ಮ ವಿವೇಚನೆಗೆ ಬಿಟ್ಟಿದ್ದೀವಿ, ಏನಾದರೂ ನಿಮ್ಗೆ ಇಷ್ಟ ಬಂದು ಯಾರಾದ್ರು ಹಾಕೊಳ್ಳಿ ಇಲ್ಲ ಬಿಟ್ರಿ ಅಂತ. ಅವರು ಒಬ್ಬೊಬ್ರು 2 ಕಡೆಯವರು ಅವರು ದುಡ್ಡು ಅಂದ್ರೆ ಎಷ್ಟು ಅಂದ್ರೆ ಲಕ್ಷಗಳು, 20-30 ಲಕ್ಷ ಯಾರಿಗೆ ಹಾಕಿದ್ರು, ಯಾವ ಬಣಕ್ಕೆ ಹಾಕಿದ್ರು 20-30 ಲಕ್ಷ ಕೊಡೋರು. ಆದ್ರೆ ಬೆಳಿಗ್ಗೆ ಇನ್ನ 9 ಗಂಟೆ ಅಷ್ಟೊತ್ತಿಗೆ ನಮ್ಗೆ ಪಕ್ಷದ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರಿಂದ, ಆಮೇಲೆ ಜನರಲ್ ಸೆಕ್ರೆಟರಿ ನಂದೀಶ್ ರೆಡ್ಡಿ ಅವರಿಂದ ಸೂಚನೆ ಬಂತು. ಏನಂತ, ಅವರಿಬ್ಬರು ನಮ್ಗೆ ಸಂಬಂಧ ಇಲ್ಲದವರಾದ್ರಿಂದ 2 ಕಾಂಗ್ರೆಸ್ ಬಣಗಳಾಗಿದ್ದರಿಂದ ನೀವು ಯಾರಿಗೂ ಮತ ಹಾಕ್ಬಿಟ್ರಿ, ಗೈರಾಗ್ರಿ 3 ಜನ ಅಂತ. ನಾವು ಅದೇ ತರ ಮೊದಲೇ ಹೇಳಿದ್ವಿ, ನಿಮ್ ಚಾಯ್ಸ್ ಅಂತ ಹೇಳಿದ್ವಿ. ಪಕ್ಷದಿಂದ ಯಾರು ಸೂಚನೆ ಬರೋಕ್ಕಿಲ್ಲ, ಬಂದು ಸೂಚನೆ ಬಂದ್ಮೇಲೆ ಹೇಳಿದ್ವಿ ಪಕ್ಷ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದೀರಪ್ಪ, ಅದು ರಾಜ್ಯಾಧ್ಯಕ್ಷರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಹೇಳಿರುವಾಗ ನೀವೆಲ್ಲ ಗೈರಾಗಬೇಕು ಅಂತ. ಇದು ಜಯಣ್ಣ ಅವರು, ಶ್ರೀಮತಿ ಅವರು, ಪುಣ್ಯವತಿ ಅವರು ಯಾರಿಗೆ ಮತ ಹಾಕಿದ್ರು 30 ಲಕ್ಷ ಕೊಡೋರು. ಅಂಥದ್ರಲ್ಲಿ 30 ಲಕ್ಷದ ಪ್ರಲೋಭನೆಗೆ ಒಳಗಾಗಿದೆ. ನಾವು ಪಕ್ಷ ಹೇಳಿದ್ದೆ ನಮಗೆ ಮುಖ್ಯ ಅಂತ ಪಕ್ಷದ ಸೂಚನೆಗೆ ಬದ್ಧರಾಗಿ ಅವರು ಗೈರಾಗಿ 30 ಲಕ್ಷನ ಕಳ್ಕೊಂಡಿದ್ದಾರೆ. ಅಂದ್ರೆ ಈಗ ಕೆಲವರು ನಮ್ಮ ಪಕ್ಷಕ್ಕಿಂತ ಹಣನೇ ಮುಖ್ಯ ಅಂತ ಹೋಗಿ ಕೆಲವರು ಹಾಕಿದ್ದಾರೆ, ಅದು ಅವ್ರ ಹಣೆ ಬರ. ಅದಕ್ಕೆ ನಾವು ಇವ್ರನ್ನ
ಪಕ್ಷದ ಸೂಚನೆಗೆ ಹೋಗ್ಬಿಟ್ಟು 30 ಲಕ್ಷ ರೂಪಾಯಿನ ಕೈ ಚೆಲ್ಕೊಂಡು ಬಂದಿರೋದ್ರಿಂದ ಪುಣ್ಯವತಿ ಅವ್ರಿಗೆ, ಶ್ರೀಮತಿ ಪುಣ್ಯಮತಿ ಅವ್ರಿಗೆ ನಾವು ಪಕ್ಷದ ಪರವಾಗಿ ಪಕ್ಷದ ಪರವಾಗಿ ಅಭಿನಂದಿಸೋದಕ್ಕೆ. ಸರ್, ಬಿಜೆಪಿ ಪಕ್ಷ ಶಿಸ್ತಿನ ಪಕ್ಷ ಆಗಿದೆ. ಅದೇ ರೀತಿ ಇವಾಗ ನಗರಸಭೆ ಇದರಲ್ಲಿ ನಿಮ್ಮ ಪಕ್ಷವನ್ನು ಮೀರಿ ಬೇರೆದಕ್ಕೆ ಬೆಂಬಲ ಕೊಟ್ಟವರ ಬಗ್ಗೆ ನೀವು ಯಾವ ರೀತಿ ಸ್ಪಂದನೆ ಮಾಡ್ತೀರಾ ಸರ್? ಇವಾಗ ನಮಗೆ ರಾಜ್ಯಾಧ್ಯಕ್ಷರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಸೂಚನೆ ಕೊಟ್ಟಿದ್ರು. ಅದನ್ನ ನಾವು ಅವ್ರಿಗೆ ತಿಳಿಸಿದೀವಿ, ಏನಂತ ಈ ತರ ಸೂಚನೆ ಕೊಟ್ಟಿದ್ದಾರೆ, ಗೈರಾಗಬೇಕು ಅಂತ. ಆದ್ರೆ ಅವರು ಅದನ್ನ ಧಿಕ್ಕರಿಸಿ ಇವರು ಮತ ಚಲಾಯಿಸಿದ್ದಾರೆ. ಇದನ್ನ ಹೈಕಮಾಂಡ್ ರಾಜ್ಯಾಧ್ಯಕ್ಷರಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ ಅವ್ರ ಗಮನಕ್ಕೆ ತರ್ತೀವಿ, ಅವ್ರು ಸೂಕ್ತ ಕ್ರಮ ತಗೊಳ್ತಾರೆ.